ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ತಿಂಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತಿಂಡಿಗೆ ಇವತ್ತು ತವಾ ಪಲಾವ್ ಮಾಡ್ತಾ ಇದ್ದೀನಿ. ಇದೊಂಥರ ಫ್ರೈಡ್ ಆಗಿರೋದ್ರಿಂದ ಪಲಾವ್ ನಾರ್ಮಲ್ ಆಗಿ ಹೇಗೆ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಇದಕ್ಕೆ ಮಸಾಲೆ ಒಂದು ಬೇರೆ ಹಾಕೋದು. ಸೊ ಬನ್ನಿ ಕ್ವಿಕ್ಕಾಗಿ ನೋಡೋಣ ಹೇಗೆ ಮಾಡೋದು ಅಂಥೇಳಿ. ಮೊದಲು ಬೀನಿಸ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೇರೆ ತರಕಾರಿಗಿಂತ ಆಗೋದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಇಡಿಸುತ್ತೆ ಅಂದ್ಬಿಟ್ಟು ಸೊ ಬೀನಿಸ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೇ ಇಲ್ಲಿ ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಮೊದಲೇ ಫ್ರೈಗೆ ಹಾಕ್ಕೊಂಡ್ಬಿಟ್ರೆ ಅದು ತಳ ಹಿಡಿಯೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಅದನ್ನು ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಅದು ಅಲ್ಲಿ ಫ್ರೈ ಆಗೋಕ್ಕಿಟ್ಟು ಈ ಕಡೆಯಲ್ಲಿ ನಾನು ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ಎಲ್ಲ ತರಕಾರಿನೂ ಈಕ್ವಲ್ ಆಗಿ ಬೇಯುತ್ತೆ. ಇದಕ್ಕೆ ಫ್ರೋಝನ್ ಪೀಸ್ ಬಟಾಣಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬೇಯಿಸ್ಕೊಳ್ಳೋ ನೆಸಸರಿ ಇರೋದಿಲ್ಲ, ಜಸ್ಟ್ ಫ್ರೈ ಮಾಡಿದ್ರೆ ಸಾಕು. ಕ್ಯಾಪ್ಸಿಕಮ್ ತುಂಬ ಬೇಗ ಬೆಂದೋಗುತ್ತೆ, ಹಾಗಾಗಿ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ. ಒಂದು 2-3 ಮಿನಿಟ್ಸಲ್ಲೇ ಇದು ಕುಕ್ ಆಗುತ್ತೆ. ಆಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನು. ಇಷ್ಟೆಲ್ಲ ತರಕಾರಿ ನಾನು 2 ಪಾವ್ ಅಕ್ಕಿ ಹಾಕಿ ಅನ್ನ ಮಾಡ್ಕೊಂಡಿದ್ದೀನಿ. ಅಷ್ಟಕ್ಕೆ ಎಷ್ಟು ಮಸಾಲೆ ಬೇಕೋ ಅಷ್ಟು. ತವಾ ಪಲಾವ್ಗೆ ಬೆಣ್ಣೆದು ಕೂಡ ಫ್ಲೇವರ್ ಇರಬೇಕು, ತುಂಬಾ ಟೇಸ್ಟಿಯಾಗಿ ಅದ್ರ ಫ್ಲೇವರ್ ಆ್ಯಡ್ ಮಾಡುತ್ತೆ. ಸೊ ಇಲ್ಲಿ ಅದು ಕುಕ್ ಆಗೋ ತನಕ ಅನ್ನನ ಸ್ವಲ್ಪ ಹುಡಿಯಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಒಂದು 3 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಬೆಂದಿದೆ. ಇದಕ್ಕೀಗ ಮಸಾಲೆಗಳ ಆ್ಯಡ್ ಮಾಡೋ ಟೈಮು. ಇದಕ್ಕೆ ಏನಪ್ಪ ಸ್ಪೆಷಲ್ ಅಂದರೆ ಪಾವ್ ಭಾಜಿ ಮಸಾಲ ಹಾಕಬೇಕು. ಬಿರಿಯಾನಿ ಮಸಾಲಾನೂ ಅಲ್ಲ, ಗರಂ ಮಸಾಲಾನೂ ಅಲ್ಲ. ಕಲರ್ಗೋಸ್ಕರ ಸ್ವಲ್ಪ ಖಾರ ಇಲ್ದಿರೋ ಅಂಥ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಕೊರಿಯಾಂಡರ್ ಪೌಡರ್ ಒಂದು 1/2 ಸ್ಪೂನ್. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಒಂದು 1/4 ಸ್ಪೂನಷ್ಟು ಅರಶಿನದ ಪುಡಿ, ಉಪ್ಪು. ಇಷ್ಟನ್ನೆಲ್ಲ ನಾವು ಒಂದು 10 to 30 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲೇ, ಹಸಿ ವಾಸನೆ ಹೋಗೋ ಥರ. ಆಮೇಲೆ ಇದಕ್ಕೆ ಸಣ್ಣ ಉರಿ ಮಾಡಿ ಟೊಮ್ಯಾಟೊ ಹಾಕಿ ಮುಚ್ಚಿ ಬಿಟ್ಬಿಡಬೇಕು. ಸೊ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ. ಅದ್ರ ಜೊತೆನೇ ತರಕಾರಿ ಕೂಡ ಸ್ವಲ್ಪ ಬೆಂದಂಗಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಒಂಚೂರು. ಇನ್ನು ಸ್ವಲ್ಪ ಬೆಣ್ಣೆ ಹಾಕಿ 2 ಮಿಕ್ಸ್ ಮಾಡಿಬಿಟ್ಟು ಇದು ಈಗ ಕುಕ್ ಆಗಿದೆ. ಇದನ್ನು ಸಣ್ಣ ಉರಿ ಮಾಡಿಕೊಂಡು ನಾನು ಅನ್ನನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಅನ್ನ ಮಿಕ್ಸ್ ಮಾಡಾದ್ಮೇಲೆ ಕೂಡ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬಿಡಬೇಕು, ಅದೆಲ್ಲ ಮಸಾಲೆ ಹೀರ್ಕೊಳ್ಳೋ ಥರ ಅನ್ನ. ಕೊನೆಯಲ್ಲಿ ನಾವು ಆಫ್ ಮಾಡೋ ಟೈಮಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು ಹುಳಿ, ಬೇಕಿದ್ರೆ ಸ್ವಲ್ಪ ಉಪ್ಪು ಖಾರ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಆಫ್ ಮಾಡಿಬಿಡ್ಬೋದು. ತಿಂಡಿ ಎಲ್ಲ ಮುಗಿಸಿ ಈಗ ಸ್ವಲ್ಪ ಕೆಲಸ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದಿದ್ದು ಖಾಲಿ ಆಯಿತು, ಅದಕ್ಕೆ ಅದನ್ನು ಬಿಡಿಸ್ಕೊಡೋಣ. ಹಾಗೆ ಸಾನುಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅದನ್ನು ಮಾಡ್ತಾ ಇದ್ದಾಳೆ ಅವಳು ಪಕ್ಕ ಕೂತ್ಕೊಂಡು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಒಂಥರ ಯೂನೀಕ್ ಆಗಿದೆ, ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ಏನಪ್ಪ ಅಂದರೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತೀವಲ್ವ, ಅದರಲ್ಲಿ ಸ್ಲೈಡ್ಸ್ಗಳು ಮಾಡಬೇಕು. 4 ಸ್ಲೈಡ್ ಮಾಡಬೇಕಂತೆ. ಆಮೇಲೆ ಆ ಸ್ಲೈಡ್ಸ್ ಮಾಡಿರೋದನ್ನು ಇಲ್ಲಿ ಪೇಪರ್ ಮೇಲೆ ಮಾಡಬೇಕಂತೆ. ಒಂದು ನಿಮಿಷ ತಡಿ ನೋಡಿ, ಅಲ್ಲಿ ಡಿಸೈನ್ಸ್ ಇದೆ ಅಲ್ವಾ ಪಕ್ಕ. ಆದಷ್ಟು ಸಿಂಪಲ್ಲಾಗಿ, ಯಾಕಂದರೆ ಅಷ್ಟೊಂದು ಜಾಸ್ತಿನೂ ಮಾಡೋಕ್ಕಾಗೋದಿಲ್ವಲ್ಲ, ಆಲ್ಮೋಸ್ಟ್ ಅದಕ್ಕೆ ಹತ್ತಿರ ಆಗೋ ಥರ ಡಿಸೈನ್ ಮಾಡಿದ್ದಾಳೆ. ಅಲ್ಲಿ ಏನು ಟೈಪ್ ಮಾಡಿದ್ದಾಳೋ ಅದನ್ನು ಇಲ್ಲಿ ಬರೆದಿದ್ದಾಳೆ. ಈ ಥರ 4 ಸ್ಲೈಡು ಒಂದರಲ್ಲೇ ಮಾಡಬೇಕಂತೆ. ಸೊ ಇದನ್ನೀಗ ಬರಿತಾ ಇದ್ದಾಳೆ, ಆಮೇಲೆ ಕಲರ್ ಮಾಡಬೇಕು. ನಮ್ಮ ಸಾನುವಿನ ಹಾಬೀಸ್ ನೋಡಿ ಏನೇನು ಅಂತ: ಡ್ಯಾನ್ಸಿಂಗು, ಡ್ರಾಯಿಂಗು, ಬ್ಯಾಡ್ಮಿಂಟನ್ನು, ಕ್ರಾಫ್ಟ್, DIYs. ವಾಚಿಂಗ್ TV ಬರದೇ ಇಲ್ಲ ಸೋನಾ, ಮೋಸ್ಟ್ ಫೇವ್ರೇಟು. ಬೇಬಿ ಹೇಳು ಬೇಬಿ, ನಿಮ್ಮ ಮ್ಯಾಮ್ ಬೈತಾರಾ? ಹಿಂಗೆ ರಾಜೇಶ್ ಈಗ ಸ್ನಾನ ಮಾಡಿ ಬಂದರು. ಏನು ಸೋನಾ ಹಂಗಂದ್ರೆ? ಸರಿ, ಈ ಥರ ಮಾಡ್ತಾ ಇದ್ದಾಳೀಗ. ಹೋದ ವ್ಲಾಗಲ್ಲಿ ಯಾರೋ ಒಬ್ಬರು ಕೇಳಿದರು, ನೀವು ಯಾವ ಲಿಪ್ಸ್ಟಿಕ್ ಶೇಡ್ ಯೂಸ್ ಮಾಡೋದು ಹೇಳಿ ಅಂದ್ಬಿಟ್ಟು. ಸೊ ಲಿಪ್ಸ್ಟಿಕ್ ಈ ಮಧ್ಯ ನಾನು ಹಚ್ತಾ ಇಲ್ಲ, ಯಾಕಂದರೆ ವಿಂಟರ್ ಅಲ್ವಾ, ತುಂಬಾ ಡ್ರೈ ಮಾಡಿಬಿಡುತ್ತೆ. ಆ್ಯಂಡ್ ಅದಕ್ಕೆ ಈಕ್ವಿವ್ಯಾಲೆಂಟ್ ಆಗಿ ಲಿಪ್ ಟಿಂಟ್ ಸಿಕ್ಕಿದೆ ನನಗೆ. ಲಿಪ್ ಟಿಂಟ್ ಅಲ್ಲ ಇದು, ಏನು ಟಿಂಟೆಡ್ ನ್ಯಾಚುರಲ್ ಲಿಪ್ ಬಾಮ್.
ಚೆನ್ನಾಗಿದೆ. ಇದು ಚೆರ್ರಿ ಟಿಂಟೆಡ್ 100% ನ್ಯಾಚುರಲ್ ಲಿಪ್ ಬಾಮ್, ಲಿಪ್ಸ್ಟಿಕ್ ಅಲ್ಲ. ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ, ಅದಕ್ಕೆ ನಿಮ್ಮ ಮುಂದೆನೇ ಹಚ್ಚೋಣ ಅಂತ ತೊಗೊಂಡು ಬಂದಿದ್ದೀನಿ. ಚಿಕ್ಕದಾಗಿ ಬರೀ, ಅದಕ್ಕೆ ಹೇಳಿದ ಪೆನ್ಸಿಲಲ್ಲಿ ಬರೀ ಅಂತ. ನೋಡಿ ಹೀಗೆ ಕಾಣುತ್ತೆ, ನ್ಯಾಚುರಲ್ ಆಗಿ ಬರುತ್ತೆ, ಲಿಪ್ಸ್ಟಿಕ್ ಹಚ್ಚಿರೋ ಥರನೇ ಇರುತ್ತೆ. ಬಟ್ ಇದು ಲಿಪ್ ಬಾಮ್ ಚೆನ್ನಾಗಿದೆ. ಇದ್ರ ಲಿಂಕ್ ಹಾಕಿರ್ತೀನಿ, ಅಮೆಝಾನಲ್ಲಿ ಸಿಗುತ್ತೆ, ಚೆಕ್ ಮಾಡಿ. ಸ್ನೇಹಿತರೆ, ಈಗ ಟೈಮ್ ಬಂದು 4 ಗಂಟೆ ಆಗ್ತಾಯಿದೆ. ನಾನೀಗ ಹೊರಗಡೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ನಾನು ಕೂಡ ಪ್ರಾಜೆಕ್ಟ್ ಆಲ್ಮೋಸ್ಟ್ ಮುಗಿಸಿದ್ದಾಳೆ, ಇನ್ನೂ ಇದೆ. ಸೊ ಅವಳಿಗೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟಿದೆ ನಾನು, ಬೆಳಿಗ್ಗೆ ವ್ಲಾಗ್ ಮಾಡಿದೆ ಅಲ್ಲ, ಆಮೇಲೆ ಸ್ವಲ್ಪ ನಿದ್ದೆ ಬರೋಂಗಾಯಿತು. ಹೊರಗಡೆನೂ ಹೋಗಬೇಕಲ್ಲ, ಸುಮ್ಮನೆ ಯಾಕೆ ಏನೋ ಒಂಥರ ಮೈಕೈ ನೋವು ಅನ್ಸೋದಕ್ಕೆ ಶುರು ಆಗುತ್ತೆ ನನಗೆ, ನಿದ್ದೆ ಸರಿಯಾಗಿ ಆಗಲಿಲ್ಲ ಅಂದರೆ. ಅದಕ್ಕೆ ಸ್ವಲ್ಪ ಮಲಗಿ ಎದ್ದು ಊಟ ಮಾಡಿ ಈಗ ರೆಡಿಯಾಗಿದ್ದೀನಿ. ಈಗ ಹೊರಡಬೇಕು. ರಾಜೇಶ್ ಒಬ್ಬರು ಊಟ ಮಾಡಬೇಕು. ಬಂದ ತಕ್ಷಣವೇ ಹೊರಡ್ತೀವಿ. ಎಲ್ಲಿಗಪ್ಪ ಅಂದರೆ, ಎಷ್ಟೋ ವರ್ಷಗಳಾಗಿದೆ ನಾನು ಇಲ್ಲಿಗೆ ಹೋಗಿ. ಶ್ರೀರಾಮ್ಪುರ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಮೊದಲು ತುಂಬ ಹೋಗ್ತಾಯಿದ್ವಿ ನಾವು. ಮೊದಲಿದ್ವಲ್ಲ ಏರಿಯಾ, ಅಲ್ಲಿಗೆ ಸ್ವಲ್ಪ ಹತ್ತಿರ ಆಗ್ತಾಯಿತ್ತು ಅಂದ್ಬಿಟ್ಟು ಅಲ್ಲಿದ್ದಾಗ ಹೋಗ್ತಾಯಿದ್ವಿ. ಈ ಮನೆಗೆ ಕರ್ಟನ್ಸ್ ಎಲ್ಲ, ನೀವು ಈ ಕರ್ಟನ್ ಎಸ್ಪೆಷಲಿ ಕೇಳ್ತೀರಾ, ಇದು ಎಲ್ಲಿ ತೊಗೊಂಡಿದ್ದು, ಇದರ ಲಿಂಕ್ ಕೊಡಿ ಅಂತ ಹೇಳಿಬಿಟ್ಟು. ಇದು ನಾವು ಈ ಮನೆಗೆ ಬಂದಾಗ ನಾನು ಹೊಸದಾಗಿ ಅಲ್ಲಿ ತೊಗೊಂಡಿದ್ದು. ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತಲ್ವಾ, ಈಗ ನೀವು ಹೋಗ್ಬಿಟ್ಟು ಈ ಥರದ್ದು ನೋಡಿದ್ರೆ ಸಿಗೋದಿಲ್ಲ. ಸೊ ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೆ ತಕ್ಕಂತೆ ತೊಗೊಳ್ತಿರ್ಬೇಕು. ಇದು ರೀಸೆಂಟ್ದು ಅಲ್ಲ, ಆ್ಯಂಡ್ ಇದು ಎಲ್ಲ ಕಡೆಯೂ ಸಿಗೋದಿಲ್ಲ. ನಾನು ಇದನ್ನು ಚಿಕ್ಕಪೇಟೆಯಲ್ಲೂ ಹುಡುಕಿದ್ದೆ, ಚಿಕ್ಕಪೇಟೆಯಲ್ಲಿ ನೋಡಿ ಆಮೇಲೆ ಈ ಶ್ರೀರಾಮ್ಪುರದಲ್ಲಿ ಹೋಗಿ ತೊಗೊಂಡಿದ್ದು ನಾನು. ಇವತ್ತು ಹೋಗ್ತಾ ಇರೋ ರೀಸನ್ನು ಅಲ್ಲಿ ಹೋದ್ಮೇಲೆ ತಿಳಿಸ್ತೀನಿ ಬನ್ನಿ. ಅಲ್ಲಿ ತುಂಬ ಥರದ್ದು ಅಂಗಡಿ ಇದೆ. ನನಗೆ ಅದು ಯೂಸ್ ಆಗುತ್ತಾ ಗೊತ್ತಿಲ್ಲ. ತುಂಬ ವರ್ಷಗಳಾಯ್ತಲ್ಲ, ಹೋಗೋಣ ನೋಡೋಣ ಹೇಗಿದೆ ಅಂತ ಅಂದ್ಕೊಂಡು ಹೊರಟಿದ್ದೀನಿ. ಕಾರಲ್ಲಿ ತೊಗೊಂಡಿದ್ದು ನಾನು ಹೋದ್ಸರಿ. ಈಗ ಎಷ್ಟು ರೇಟ್ ಇರುತ್ತೆ ಗೊತ್ತಿಲ್ವಾ? ಹಾಂ, ಇದು ದೊಡ್ಡದು. ಅಲ್ಲೆಲ್ಲ ಹೋಗ್ತಿದ್ಯೋ? ಅಲ್ಲೇನಿದೆ ಅಂತ ನೋಡ್ತೀಯಾ? ಇಷ್ಟೊತ್ತು ನಾನು ನೋಡಿರೋದ್ರಲ್ಲಿ ಮ್ಯಾಟ್ಗಳ ಅಂಗಡಿ ನೋಡಿದೆ, KG ಲೆಕ್ಕದಲ್ಲಿ ಬಟ್ಟೆಗಳು ಸಿಗೋದು, ಅದು ಮೀಟ್ರ್ ಲೆಕ್ಕದಲ್ಲಿ ಕೊಡ್ತಾರೆ, ಆಮೇಲೆ ಅದನ್ನು KG ತೂಕ ಮಾಡಿ ಕೊಡ್ತಾರಂತೆ. ಇನ್ನು ಒಂದು ಕಡೆ ಮ್ಯಾಟ್ ನೋಡಿದೆ, ಸೋಫಾ ಕವರ್ ನೋಡಿದೆ, ಕಸ್ಟಮೈಸ್ಡ್ ಕರ್ಟನ್ಸ್ ಮಾಡಿಕೊಡ್ತಾರಾ ಅಂತ ಕೇಳಿದೆ. ಈ ಅಂಗಡಿಗೆ ಕರ್ಕೊಂಡು ಬಂದ್ರವರು. ಇಲ್ಲಿ ಹಾಕಿರ್ತಾರೋ ಡಿಸ್ಪ್ಲೇ, ಅದರಲ್ಲಿ ಮಟೀರಿಯಲ್ ಸಿಗುತ್ತಂತೆ, ಮೀಟ್ರ್ ಲೆಕ್ಕದಲ್ಲಿ ತೊಗೊಂಡು ಇವ್ರ ಹತ್ರ ಸ್ಟಿಚ್ ಮಾಡಿಸ್ಬೋದಂತೆ. 150 ರುಪೀಸ್ 120 ರುಪೀಸಿಂದ ಸ್ಟಿಚಿಂಗ್ ಚಾರ್ಜಸ್ ಶುರು ಆಗುತ್ತೆ. ಕ್ಲಾತ್ ಮೀಟರ್ 300ಇಂದ ಶುರು ಆಗುತ್ತಂತೆ. ಅದಾದಮೇಲೆ ಇಲ್ಲಿ ಒಂದು ಕಟ್ ಪೀಸ್ಗಳು ಅಂಗಡಿ ಇತ್ತು, ಆ್ಯಂಡ್ ಮ್ಯಾಚಿಂಗ್ ಸೆಂಟರ್ ಅಂತ ಹೇಳ್ಬೋದು. ಇಲ್ಲಿಗೆ ಬಂದಿದ್ದೀವಿ. ಅದೇನು ಸೀರೆನಾ? ಸೀರೆ ಮಾಡ್ಕೋಬೋದು. ಹಾಂ, ಲಂಗ ಬ್ಲೌಸ್, ಲಂಗ ಚೂಡಿ ಮಾಡ್ಕೋಬೋದು. ಚೆನ್ನಾಗಿದೆ. ಇಲ್ಲಿ ಮಟೀರಿಯಲ್ಗಳು ಸಿಗುತ್ತೆ. ಸೀರೆ ಆದರೂ ಮಾಡ್ಕೊಳ್ಳಿ, ಅಥವಾ ಡ್ರೆಸ್ ಆದರೂ ಹೊಲಿಸ್ಕೊಳ್ಳಿ, ಲೆಹಂಗಾ ಆದರೂ ಮಾಡ್ಕೊಳ್ಳಿ. ಪನ್ನ ದೊಡ್ಡದಾಗಿರುತ್ತೆ, ಮೀಟ್ರ್ 300 400 ಆ ಥರ ಇರುತ್ತೆ. ಮಲ್ಲೇಶ್ವರಮಲ್ಲಿ ನಾನು ಹೋದ್ಸರಿ ಮೀಟ್ರಿಗೆ 600 ರೂಪಾಯಿ ಕೊಟ್ಟಿದ್ದೆ, ಬಟ್ ಇಲ್ಲಿ ಅದರ ಹಾಫ್ ರೇಟಿಗೆ ಸಿಗುತ್ತೆ. ನಾನು ಒಂದು ಕುರ್ತಾ ಇತ್ತು, ಅದಕ್ಕೆ ಪ್ಯಾಂಟ್ ಮ್ಯಾಚ್ ಮಾಡೋದಕ್ಕೆ ಅಂದ್ಬಿಟ್ಟು ಇಲ್ಲಿ ಇವ್ರ ಹತ್ರ ತೆಗಿಸ್ತಾ ಇದ್ದೀನಿ. ಇದು ಅದೇ ಇನ್ನರ್ ಕರ್ಟನ್ ಇನ್ನರ್ ಬರುತ್ತಲ್ಲ ಆ ಟೈಪ್ತಾ? ಮತ್ತೆ ಡ್ರೆಸ್ ಮೆಟೀರಿಯಲ್ ಚೆನ್ನಾಗಿದೆಯಲ್ಲ, ತುಂಬ ಟ್ರಾನ್ಸ್ಪರೆಂಟ್. ಎಷ್ಟೋ 1 kgಗೆ 4 ಮೀಟ್ರ್ ಬರುತ್ತೆ. ಹಾಂ, ಸಾನುಗೆ ಬೇಕಾದರೆ ಎಷ್ಟು ಬೇಕಾಗ್ಬೋದು? 2 ಮೀಟ್ರಾ? ಹಾಂ,
ಹೆವಿ ವರ್ಕ್. ಮೇಡಮ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಈಗ ಎಷ್ಟು ಬೇಕಾಗ್ಬೋದು ಅಂತ. ಹಾಂ 620 ತಗೋ. ಪ್ಲೇನೇ ಬೇಕಾಯ್ತು ನಿಮಗೆ? ಅದು ನಮ್ಮ ಸೋಫಾಗೆ ಇಷ್ಟು ದಿನ ನಾನು ಡಿಸೈನ್ ಹಾಕಿದ್ದೀನಲ್ವಾ, ಸೊ ಈಗ ಪ್ಲೇನ್ ಟ್ರೈ ಮಾಡೋಣ ಅಂತ. ಅದು ನನಗೆ ಸೋಫಾ ಹಾಗೆ ಬಿಡೋದಕ್ಕೆ ಇಷ್ಟ. ಅದು ತುಂಬ ಧೂಳು ಕೂರತ್ತೆ. ಅದು ಕಲರ್ ಚೆನ್ನಾಗಿದೆ, ನನಗೆ ಅದು ಇಷ್ಟ. ಅದು ಧೂಳು ಕೂರುತ್ತಲ್ಲ ಅಂದ್ಬಿಟ್ಟು ನನಗೆ ಈ ಕವರ್ಗಳು ಹಾಕೋದು, ಅದು ಸೋಫಾದು ಪ್ಯಾಟರ್ನೇ ಚೇಂಜ್ ಮಾಡಿಬಿಡುತ್ತೆ. ಹಾಂ, ಬೇರೆ ಏನು ಮಾಡ್ತೀಯಾ? ಸಣ್ಣ ಸಣ್ಣ ಮಕ್ಕಳು ಫ್ರಾಕ್ಗಳು ಚೆನ್ನಾಗಿದೆ. ಇಲ್ಲಿ ದೊಡ್ಡವ್ರದ್ದು ಏನು ಅಷ್ಟಿಲ್ಲ. ನಮ್ಮ ಸಾನು ಯಾವುದು ಕಾಣ್ತಿಲ್ಲ. ಫ್ರಾಕ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಾನುಗೆ ತಗೋ ಅಂತೀಯಾರ. ಇದು ನನ್ನ ಪ್ರಕಾರ ಅವಳ ಸೈಜ್ ಸಿಗೋದು ಕಷ್ಟ ಈಗ. ಚೆನ್ನಾಗಿದೆ ನೋಡಿ. ಇಲ್ಲಿ ತೋರಣಗಳು ನಾನು ಹಾಕಿದ್ದೀನಲ್ಲ ಹಾಲಲ್ಲಿ, ಆ ಥರದ್ದು ನೋಡಿ. ಚೆನ್ನಾಗಿದೆ. ಎಷ್ಟು? 850. ಫೈನಲ್ ಪ್ರೈಸಾ? ಮುತ್ತುಗಳು, ಮುತ್ತು ಥರ ಇದೆ. ಸ್ನೇಹಿತರೆ, ನಾವು ಇಲ್ಲಿ ಈ ರೋಡಲ್ಲಿ ಎಂಟ್ರಿ ಆಗಿದ್ದು. ಮೊದಲು ಮ್ಯಾಟ್ ಇಲ್ಲಿ ಕೇಳಿದ್ದು. ಈ ಅಂಗಡಿಯಲ್ಲಿ ಏನು ರೇಟ್ ಹೇಳಿದ್ರು ಅದು ಎಲ್ಲೂ ಹೇಳಿಲ್ಲ, ಎಲ್ಲನೂ ಜಾಸ್ತಿನೇ ಹೇಳಿದ್ರು. ಇಲ್ಲಿ 350ಇಂದ ಶುರು, ಒಳಗಡೆ ಎಲ್ಲ 400. ಸೇಮ್ ಮ್ಯಾಟ್ಗೆ 400 450 ಹೇಳಿದ್ರು. ನೆಕ್ಸ್ಟ್ ಅಲ್ಲಿ ಒಂದು ಅಂಗಡಿ ಮ್ಯಾಚಿಂಗ್ ಸೆಂಟರ್ ಥರ ತರುಣ್ ಟೆಕ್ಸ್ ಅಂತೇನೋ ಇದೆ ನೋಡಿ, ಪ್ರೇಮ್ಜಿ ಫ್ಯಾಷನ್ ಕೆಳಗಡೆ. ಅಲ್ಲಿ ನಾನೀಗ ಹೋಗಿ ಡ್ರೆಸ್ ಮಟೀರಿಯಲ್ ತೊಗೊಂಡೆ, ಪ್ಯಾಂಟ್ ಮಟೀರಿಯಲು. ಇಲ್ಲಿ ರೇಟು ಮುಂದೆ ಎಲ್ಲೂ ಇಲ್ಲ. ಇಲ್ಲಿ ಈ ವೆಲ್ವೆಟ್ದು ಮಟೀರಿಯಲ್ ಬರುತ್ತಲ್ವ ಬ್ಲೌಸ್ ಪೀಸ್ಗೆ, ಈಗ ಅದು 180 ಅಂದರು. ಅದ್ರ ಪಕ್ಕದ ಅಂಗಡಿಯಲ್ಲಿ 200, ಅದ್ರ ಮುಂದೆ ಹೋದರೆ 220 ಆ ಥರ ಇದೆ. ಸೊ ಇಲ್ಲಿ ಕಡಿಮೆ ಇರುತ್ತೆ. ಇದೆರಡು ಅಂಗಡಿ ನನಗೆ ಇಷ್ಟ ಆಯಿತು. ಇಲ್ಲೂ ತೊಗೊಂಡೆ. ಇಲ್ಲಿ ಮ್ಯಾಟ್ ತೊಗೊಂಡಿಲ್ಲ, ಸೋಫಾ ಕವರ್ ತೊಗೊಂಡಲ್ಲ, ಅಲ್ಲೇ ತೊಗೊಂಡೆ. ಅವ್ರಿಗೇನೆ 350 ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಸೊ ಇದೆರಡು ಬಂದರೆ ಚೆಕ್ ಮಾಡ್ಬೋದು. ಇಲ್ಲಿಂದ ಮುಂದೆ ಹೋದರೆ ತುಂಬ ಅಂಗಡಿಗಳಿದೆ. ಸೊ ಈಗ ನಾವು ಬಂದಿದ್ದೀವಿ ಈ ಅಂಗಡಿಗೆ. ಇಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳು ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ಯಾಕೆ ಸಿಗೋದು? ರೀಸನ್ ಏನು? ಫ್ಯಾಕ್ಟ್ರಿಯಿಂದ ಎಕ್ಸ್ಪೋರ್ಟ್ ಸರ್ಪ್ಲಸ್, ಸೊ ಡ್ಯಾಮೇಜ್ ಏನೂ ಇರೋದಿಲ್ಲ. ಅದಕ್ಕೆ ರಾಜೇಶ್ ಇಲ್ಲಿ ನೋಡೋಕೆ ಬಂದಿದ್ದಾರೆ. ಹಾಂ, ಸಮ್ಮರಲ್ಲಿ ಹಾಕೋಕ್ಕಾಗಲ್ಲ. ಇದು ಡಿಸೆಂಟಾಗಿ ಚೆನ್ನಾಗಿದೆ. ಅಬ್ಬಾ ಹೊಡೆದ್ರು ರಾಜೇಶ್. ಬಂದ ತಕ್ಷಣನೇ ಕಲೆಕ್ಷನ್ ಸಿಕ್ಬಿಡ್ತು. ಆಯಿತು, ಬಿಲ್ಲಿಂಗು ಎರಡೆರಡು ಲೈನ್ ಆಗಿಬಿಟ್ಟಿದೆ ಬಿಲ್ಲಿಂಗ್ಗೆ. ನನಗೆ ನಗು ಬರ್ತಾ ಇದೆ. ಇವಾಗ ಬಂದಿದ್ದೀವಿ ಯಶವಂತಪುರ್ಗೆ ಸ್ನೇಹಿತರೆ. ಇದು ನೋಡಿ ಯಶವಂತಪುರ ಸರ್ಕಲ್. ಇದರಲ್ಲಿ ನನ್ನ ಮುಂದ್ಗಡೆ ಹಾಕ್ಬೇಕು. ಇದು ನೋಡಿ ಪಬ್ಲಿಕ್ ಟಿವಿ ಆಫೀಸು. ಅದು ಪಬ್ಲಿಕ್ ಟಿವಿ ಆಫೀಸು, ಕೆಳಗಡೆ ಯಶವಂತಪುರ ಬಸ್ ಸ್ಟ್ಯಾಂಡು. ಇಲ್ಲಿದೆ, ಮುಂದೆನೇ ಹಾಕಿದ್ದೀನಿ. ಸೊ ಇವತ್ತು
ಇವತ್ತು ಫಸ್ಟ್ ಟೈಮ್ ನಾವು ಇಲ್ಲಿ ಟ್ರೈ ಮಾಡ್ತಾ ಇರೋದು. ಆನ್ ದ ವೇ ಇತ್ತಲ್ಲ ಅಂದ್ಬಿಟ್ಟು ಇಲ್ಲೇ ತೊಗೊಂಡಿದ್ದೀವಿ. ಸ್ನೇಹಿತರೆ ಮನೆಗೆ ಬಂದಿರೋದು ಎಷ್ಟು ಸೋನಾ ಟೈಮು 9:30 ಆಲ್ಮೋಸ್ಟ್. ಓಕೆ 9ಗೆ ಬಂದಿದ್ದೀವಿ. ಸೊ ಬಂದು ಈಗ ಊಟ ಮಾಡ್ತಾ ಇದ್ದೀವಿ. ನಾನು ಬೆಳಿಗ್ಗೆ ರೈಸ್ ಮಾಡಿದ್ನಲ್ಲ ಅದು ಒಂದು ಚೂರು ಮಿಕ್ಕಿತ್ತು, ಅದ್ರ ಜೊತೆ ರೋಟಿ ಪರೋಟ ತೊಗೊಂಡು ಬಂದಿದ್ದೀನಿ. ಸೊ ಇವತ್ತಿನ ಡೇ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ರಾಜೇಶ್ಗೂ ಕೂಡ ಬಟ್ಟೆ ಸಿಕ್ತು. ಆ್ಯಂಡ್ ನನಗೆ ಇವತ್ತು ಹಾಗೆ ನೋಡಿದ್ರೆ ನನಗೂ ಜಾಸ್ತಿ ಏನೂ ಸಿಗಲಿಲ್ಲ. ನಾನು ಅದು ಕುರ್ತಿಗೆ ಒಂದು ಪ್ಯಾಂಟ್ ಮಟೀರಿಯಲ್ ತೊಗೊಂಡೆ ಅಷ್ಟೇ, ಅದು ಬಿಟ್ಟರೆ ನಂದು ಏನೂ ಶಾಪಿಂಗ್ ಆಗಿಲ್ಲ. ಬಟ್ ಸಾನುಗಾಯಿತು, ಸಾನುಗೆ ಡ್ರೆಸ್ ಸಿಗಲಿಲ್ಲ, ಡ್ರೆಸ್ ಮಟೀರಿಯಲ್ ಸಿಕ್ತು. ಅದರಲ್ಲೇ ಡ್ರೆಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆ ಡ್ರೆಸ್ ಮಟೀರಿಯಲ್ 650 ರುಪೀಸ್ ಆಯಿತು. 650 ಗ್ರಾಮ್ಸ್ ಇತ್ತು 2 ಮೀಟ್ರಿಗೆ. ರಾಜೇಶ್ದು ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ. ನಾನು ನೆಕ್ಸ್ಟ್ ತೋರಿಸ್ತೀನಿ ಅದನ್ನೆಲ್ಲ. ಆ ಅಂಗಡಿ ಬಗ್ಗೆನೂ ಹೇಳ್ತೀನಿ ನಿಮಗೆ, ಎಲ್ಲಿ ಹೋಗ್ಬೇಕು ಹೇಗೆ ಅಂತ. ಆ್ಯಕ್ಚುಲಿ ರಾಜೇಶ್ ನಡಿ ಹಬ್ಬ ಬರ್ತಾ ಇದೆ, ಇಬ್ಬರಿಗೂ ಶಾಪಿಂಗ್ ಮಾಡೋರಂತೆ ಅಂತ ಹೇಳ್ತಾ ಇದ್ರು. ಬಟ್ ಸ್ಟಿಲ್ ನಾನು ಸಾನುಗೋಸ್ಕರ ಹೋಗಿದ್ದು ಆ್ಯಂಡ್ ಸೋಫಾ ಕವರ್ಗೋಸ್ಕರ ಹೋಗಿದ್ದು. ಅದು ಕೂಡ ಚೆನ್ನಾಗಿ ಸಿಕ್ತು, ಅದು ತೋರಿಸ್ತೀನಿ. ಅಂಥದ್ದೇ ಬೇಕಿತ್ತು ನನಗೆ. ಆ್ಯಂಡ್ ರಾಜೇಶ್ದು ಶಾಪಿಂಗ್ ಅಂತೂ ಸಖತ್ತಾಗಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬಟ್ಟೆದು. ಆ್ಯಂಡ್ ಬರಬೇಕಾದ್ರೆ ಚಪ್ಪಲ್ಸ್ ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಇವತ್ತು ತುಂಬಾ ಲೇಟ್ ಆಗಿಬಿಟ್ಟಿದೆ. ಆ್ಯಂಡ್ ಅದನ್ನು ನಾನು ತೋರಿಸ್ಬಿಟ್ಟು ನಿಮಗೆ ಡೀಟೇಲಾಗಿ ಹೇಳೋದಕ್ಕೆ ಹೋದರೆ ತುಂಬಾ ಲೆಂತಿ ಆಗುತ್ತೆ. ಸೊ ಒಂದೊಂದು ಡೀಟೇಲ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಯೂಸ್ಫುಲ್, ನೀವು ಕೂಡ ಹೋಗ್ಬೋದು ಅಲ್ಲಿಗೆ. ಸೊ ಇವತ್ತಿನ ವ್ಲಾಗ್ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಸೊ ನೆಕ್ಸ್ಟ್ ಶಾಪಿಂಗ್ ಹಾಲ್ನಲ್ಲಿ. ಅಲ್ಲಿ ತನಕ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ, ಗುಡ್ ನೈಟ್.